everyone, welcome back to my YouTube channel. I'm Kavya and ಎಲ್ರಿಗೂ Happy New Year 2026. ಅಲ್ಲೋಡು ಈ ಸಲ ಎಲ್ಲೋಗ್ಬೇಕು ಏನು ಅಂತ ನಾನೇನು ಪ್ಲಾನ್ ಮಾಡಿರ್ಲಿಲ್ಲ. ಎಲ್ಲೋಗ್ತಾ ಇದೀವಿ ಅಂತಂದ್ರೆ ಇವತ್ತು ನ್ಯೂ ಇಯರ್ ಹಿಂದಿನ ದಿನ. ಇವಾಗ ಟೈಮು 9:30 ಆಗಿದೆ. ಎಲ್ಲರೂ ಡಿನ್ನರ್ ಹೋಗ್ಬಿಟ್ಟು ಮೆರಿನ್ ಡ್ರೈವ್ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ. ಪಾಪುಗೆ ಇದು ಸೆಕೆಂಡ್ ನ್ಯೂ ಇಯರ್. ಫಸ್ಟ್ ನ್ಯೂ ಇಯರ್ ಅವಳಿಗೆ 1 ಮಂತ್ ಕೂಡ ಕಂಪ್ಲೀಟ್ ಆಗಿರ್ಲಿಲ್ಲ. ಸೊ ಅದಕ್ಕೆ ಈ ಸಲ ಒಂದ್ ಸ್ವಲ್ಪ ಅವಳಿಗೆಲ್ಲ ಖುಷಿ ಪಡ್ತಾಳಲ್ಲ ಹೊರಗಡೆ ಎಲ್ಲ ಹೋಗಿ. ಸೊ ಅದಕ್ಕೆ ಮೆರಿನ್ ಡ್ರೈವ್ ಹೋಗೋಣ ಅಂತ ಅನ್ಕೊಂಡಿದೀನಿ. ಎಲ್ಲಾದ್ರೂ ಡಿನ್ನರ್ ಹೋಗಿ ಮೆರಿನ್ ಡ್ರೈವ್ ಬಗ್ಗೆ ಏನು ಅಂತ ನಾನು ಆಮೇಲೆ ಅಪ್ಡೇಟ್. ಡಿನ್ನರ್ ಮುಗಿಸ್ಕೊಂಡು ಮೆರಿನ್ ಡ್ರೈವ್ ಹೋಗ್ತಾ ಇದೀವಿ. ಮೆರಿನ್ ಡ್ರೈವ್ ಇಸ್ ಫೇಮಸ್ ಸ್ಪಾಟ್ ಅಂತಾನೆ ಹೇಳ್ಬೋದು ಮುಂಬೈಲಿ. ನ್ಯೂ ಇಯರ್ ಮಾತ್ರ ಅಲ್ಲ, ಅಲ್ಲಿ ಪ್ರತಿ ದಿನನೂ ಅಷ್ಟೇ ಜನ ಇರ್ತಾರೆ ಮಿಡ್ ನೈಟ್ ಅಲ್ಲಿ. ನ್ಯೂ ಇಯರ್ಗೆ ಅಂತ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಾನು. ಅದಕ್ಕೂ ಮುಂಚೆ ಒಂದು 2 times ಏನೋ ಹೋಗಿದ್ದೀನಿ. ಪಾಪಗೂ ಕೂಡ ಫಸ್ಟ್ ಟೈಮ್ ನ್ಯೂ ಇಯರ್ ದಿನ ಮೆರಿನ್ ಡ್ರೈವ್ ಅಂದ್ರೆ ಬೆಂಗಳೂರಲ್ಲೆಲ್ಲ MG ರೋಡ್ ಆ ಥರ ಮೆರಿನ್ ಡ್ರೈವ್ ಅಲ್ವಾ, ಅಂದ್ರೆ ಎಲ್ಲ ಏನೋ ಹ್ಯಾಪನಿಂಗ್ ಇರುತ್ತೆ. ಪಾಪುಗೂ ಚೆನ್ನಾಗಿ ಅನ್ಸುತ್ತೆ. ನ್ಯೂ ಇಯರ್ ದಿನ ಒಂದು ಮೆಮೊರಿ ಇರುತ್ತೆ. ನವಿ ಮುಂಬೈಯಿಂದ ಒಂದು 45 minutes ಟ್ರಾವೆಲ್. ಟ್ರಾಫಿಕ್ ಇರ್ಬೋದು ಅಂತ ಅನ್ಕೊಂತೀನಿ. ಅಲ್ಲೆಲ್ಲ ತುಂಬಾ ಕ್ರೌಡ್ ಇರುತ್ತೆ. ಪಾರ್ಕಿಂಗಿಗೆ ಜಾಗ ಸಿಗೋದು ಕಷ್ಟನೇ. ಅಟಲ್ ಸೇತು ಅದು. ಅಟಲ್ ಸೇತು ಯಾವ ಕಡೆ ಅಟಲ್ ಸೇತು ಅದು ಯಾವಾಗ ತೋರಿಸಿದ್ನಲ್ಲ ಬ್ರಿಡ್ಜ್, ಅಲ್ಲಿಂದ ಇಂಡಿಯಾಸ್ ಲಾಂಗೆಸ್ಟ್ ಸೀ ಬ್ರಿಡ್ಜ್ ಇದು ಅಟಲ್ ಸೇತು. ನರೇಂದ್ರ ಮೋದಿ ಎಲ್ಲ ಬಂದು ಇನಾಗ್ರೇಟ್ ಮಾಡಿದ್ರಲ್ಲ. ಪಾಪು ಮಲ್ಕೊಂಡ್ಬಿಡ್ಲು. ಮಧ್ಯಾಹ್ನ ಮಲ್ಗಿರ್ಲಿಲ್ಲ ಅವಳು. ಸೊ ಅದಕ್ಕೆ ಮಲ್ಕೊಂಡು ಹೋಗೋ ಅಷ್ಟರಲ್ಲಿ ಎದ್ದಾಡ್ತಾಳೆ. ನ್ಯೂ ಇಯರ್ ರೆಸಲ್ಯೂಷನ್ ಅಂತೆಲ್ಲ ಏನು ಸೆಟ್ ಮಾಡ್ಕೊಂಡಿರ್ಲಿಲ್ಲ. ಈ ಸಲ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಬೇಕಂತ ಅನ್ಕೊಂಡಿದೀನಿ. ಸ್ವಲ್ಪ ಬೇಗ ಎದ್ದೇಳೋದು, ರಾತ್ರಿ ಬೇಗ ಅಲ್ಲಾದ್ರೂ ಮಲ್ಕೊಳ್ಳೋದು. ನನ್ನ ವಿಷಯಕ್ಕೆ ವಹಿಸ್ಕೊಳ್ಳೋದು. ನಾನು ಯಾವಾಗಲೂ ರಾತ್ರಿ ಲೇಟಾಗಿ ಮಲ್ಕೊತೀನಿ. ಆ್ಯಕ್ಚುಲಿ ನಾನು ಡೇ ಬೇಬಿ ಅಲ್ವೇ ಅಲ್ಲ. ನೈಟ್ ಬೇಕಾದ್ರೆ ಎಷ್ಟೊತ್ತಾದರೂ ಎದ್ದಿರ್ತೀನಿ. ಬೆಳಿಗ್ಗೆ ಟೈಮ್ ಎದ್ದೇಳಕ್ಕಾಗಲ್ಲ, ಅದೊಂದು ಕಷ್ಟ. ಸೊ ಅಟ್ಲೀಸ್ಟ್ ಸ್ವಲ್ಪ ಬೇಗ ಎದ್ದು ರಾತ್ರಿ ಸ್ವಲ್ಪ ಬೇಗ ಮಲ್ಕೋಬೇಕಂತ ಅನ್ಕೊಂಡಿದ್ದೀನಿ. ಟ್ರಾಫಿಕ್ ಸ್ಟಕ್ ಆಯಿತು, ನಿಧಾನಕ್ಕೆ ಮೂವ್ ಆಗ್ತಿದೆ. ನಿಮ್ಮದು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಇವಾಗ ಈಸಿ ಆಗುತ್ತೆ ಆ್ಯಕ್ಚುಲಿ. ಇಷ್ಟು ದಿನ ಏನಾಯ್ತು ಅಂತ ಹೇಳಿದ್ರೆ 2 years, 1 year ಪ್ರೆಗ್ನೆಂಟ್, 1 year ಪಾಪು ಆಯಿತು. ಪಾಪು ಕೇರ್ ಮಾಡೋದ್ರಲ್ಲಿ ಅದೇ ಆಗೋಯ್ತು 2 years. ಅಂದರೆ ಏನು ಬೋರಿಂಗ್ ಇತ್ತು ಅಂತ ಏನಿಲ್ಲ. ಏನಿದೆ ಆ ಟೈಮ್ ಕೂಡ ಎಂಜಾಯ್ ಮಾಡಿದ್ದೀನಿ ನಾನು. ಇವಾಗ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಪ್ರೊಡಕ್ಟಿವ್ ಆಗಿ ಇಟ್ಕೊಬೇಕಂತ ಅನ್ಕೊಂಡಿದ್ದೀನಿ. ತುಂಬ ಕಮಿಟ್ಮೆಂಟ್ಸ್ ಇದೆ. ಏನೇನಾಗುತ್ತೆ ನೋಡಬೇಕು. ನಾನೇನು ಜಾಸ್ತಿ ಪ್ಲ್ಯಾನ್ ಮಾಡ್ಕೊಳಕ್ಕೆ ಹೋಗಲ್ಲ. ಹೆಂಗಿರುತ್ತೋ ಆ ಥರ. ಎಷ್ಟೆಷ್ಟು ಬೇಗ ಕಳೆದೋಗುತ್ತೆ ಅಂತಲೇ ಗೊತ್ತಿಲ್ಲ ಒಂದೊಂದು ವರ್ಷ. ಏನೋ ಸೆಲೆಬ್ರೇಟ್ ಮಾಡ್ಬೇಕಂತ ಏನು ಐಡಿಯಾ ಇಲ್ಲ. ಸೊ ಪಾಪು ಇದ್ದಾಳಲ್ಲ ಒಂಥರ ಸ್ಪೆಷಲ್. ಸ್ಪೆಷಲ್ ಇರಲ್ಲ, ನಾವು ಮಾಡಿದಾಗ ಆಗುತ್ತೆ ಅಷ್ಟೇ. ಏನೋ ಒಂದು 12 o'clock ಅಷ್ಟರಲ್ಲಿ ರೀಚ್ ಆದರೆ ಸಾಕು. ಮೆರಿನ್ ಡ್ರೈವ್ ಇಲ್ಲಿ ಮ್ಯಾಪಲ್ಲೇ 11:30 ತೋರಿಸ್ತಿತ್ತು. ರೀಚ್ ಆಗೋಷ್ಟರಲ್ಲಿ 11:30 ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಎಷ್ಟೊತ್ತಾಗುತ್ತೆ ರೀಚ್ ಆಗೋಕ್ಕೆ ಅಂತ ಹೇಳ್ಬಿಟ್ಟು. ಒಂದು 45 minutes ಟ್ರಾವೆಲ್ ಅಷ್ಟೇ. ಅಂದರೆ ವೀಕ್ ಡೇ ಆಗಿರೋದ್ರಿಂದ ಸ್ವಲ್ಪ ವೆಹಿಕಲ್ಸ್ ಇನ್ನೂ ಸ್ವಲ್ಪ ಕಮ್ಮಿನೇ ಇದೆ ಅಂತ ಹೇಳ್ಬೋದು. ಏನಾದ್ರು ವೀಕೆಂಡಲ್ಲಿ ನ್ಯೂ ಇಯರ್ ಬಂದುಬಿಟ್ಟಿದ್ರೆ, ಲಾಸ್ಟ್ ಟೈಮ್ ನಾನು ಊರಲ್ಲಿದ್ದೆ ಲಾಸ್ಟ್ ಇಯರು. ಪಾಪು ಹುಟ್ಟಿ 1 month ಕೂಡ ಆಗಿರ್ಲಿಲ್ಲ ಅವಾಗ. ಅದ್ರ ಲಾಸ್ಟ್ ಇಯರು ಮುಂಬೈಯಲ್ಲಿದ್ದೆ ಅವಾಗ. ಅಂದ್ರೆ ಅವಾಗ ಆ ಟೈಮಲ್ಲಿ ಪಾಟ್ಲಕ್ ಮಾಡಿದ್ವಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ಇವಾಗೆಲ್ಲ ಅವ್ರವ್ರ ಲೈಫಲ್ಲಿ ಅವರೇ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ. ವೀಕೆಂಡ್ ಇದ್ದಿದ್ರೆ ಏನಾದ್ರು ಮಾಡ್ಬೋದಿತ್ತು. ವೀಕ್ ಡೇ ಅಲ್ವಾ. ಸೊ ಟ್ರಾಫಿಕ್ ನೋಡಿ ಕಾಣಿಸ್ತಾ ಇದೆ ಅಲ್ಲಿಂದ ಅಲ್ಲಿ ತನಕ ವೆಹಿಕಲ್ಸ್. ಏನಾಗುತ್ತೆ ಹೇಳಿ ಈ ವರ್ಷ? ಹೋಗ್ತಿದ್ವಲ್ಲ ಸೆಲೆಬ್ರೇಷನ್ಗೆ. ಅಲ್ಲ, ಈ ವರ್ಷ ಏನೇನಾಗುತ್ತೆ? ನೆಕ್ಸ್ಟ್ ಇಯರ್ ಅಂದ್ರೆ ಇಯರ್ 2026 ಅಲ್ಲಿ ಏನೇನ್ ಆಗುತ್ತೆ, ಏನೇನ್ ಹ್ಯಾಪನ್ ಆಗುತ್ತೆ ಅಂತ. ಪಾಪ ಮಾತಾಡೋದೆಲ್ಲ ಕಲಿಯುತ್ತೆ. ಲೈಫ್ ಇನ್ನೂ ಬ್ಯುಸಿ ಆಗಿ ಹೋಗುತ್ತೆ. ಹಂಗೆ ಬರುತ್ತೆ. ಪಾಪ ಹೇಗ್ ನೋಡ್ಕೊಳೋದು. ನಮ್ ಮದ್ವೆ ಆಗಿ 5 ವರ್ಷ ಆಗುತ್ತೆ ಈ ವರ್ಷಕ್ಕೆ. ಆಗಸ್ಟ್ ಅಲ್ಲಿ 5 ವರ್ಷ ಅಂತ ಅನ್ಸದೇ ಇಲ್ಲ. ಎಷ್ಟೆಷ್ಟು ಬೇಗ ಒಂದೊಂದು ವರ್ಷ ಕಳೆದೋಗುತ್ತೆ ಅಂತ ಹೇಳ್ಬಿಟ್ಟು. ಫುಲ್ ಸೆಕ್ಯೂರಿಟಿ ಇರುತ್ತೆ ಇವತ್ತು.
ಅಲ್ಲಿ ಮೆರಿನ್ ಡ್ರೈವ್ ಹತ್ರನು ತುಂಬಾ ಪೊಲೀಸ್ ಇರ್ತಾರಂತೆ ಸೆಕ್ಯೂರಿಟಿಗೆ. ಅಂದ್ರೆ ಬ್ಯಾಂಗ್ಳೂರ್ ತರ MG ರೋಡ್ ತರಾನೇ ಅಲ್ವಾ, ಅಲ್ಲೂ ಹೆಂಗೆ ಸೆಕ್ಯೂರಿಟಿ ಎಲ್ಲ ಇರುತ್ತೆ ಆ ತರ. ಇನ್ನೂ ಸೆಕ್ಯೂರಿಟಿ ಟೈಟ್. ತುಂಬಾ ಜನ ಬರ್ತಾರೆ ಮೆರಿನ್ ಡ್ರೈವ್ಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ತುಂಬಾನೇ ಕ್ರೌಡ್ ಇರುತ್ತೆ. ನಾರ್ಮಲ್ ಆಗಿ ಬಂದೆಲ್ಲ ಅಷ್ಟೊಂದು ಜನ ಇರ್ತಾರೆ. ನಾರ್ಮಲ್ ಆಗಿ ಬಂದ್ರೇನೆ ನೀವು ಮಿಡ್ ನೈಟ್ ಅಂತ 1 ಗಂಟೆ 2 ಗಂಟೆ ರಾತ್ರಿಯಲ್ಲಿ ಮಕ್ಳು ಕರ್ಕೊಂಡು ಡಾಗ್ ಕರ್ಕೊಂಡು ಎಲ್ಲ ವಾಕ್ ಮಾಡ್ತಾ ಮುಂಬೈ ಟೂರ್ ಒಂದು ವ್ಲಾಗ್ ಮಾಡ್ಬೇಕು ಯಾವಾಗ್ಲಾದ್ರೂ. ಪಾಪ ಒಂದ್ ಸ್ವಲ್ಪ ದೊಡ್ಡವಳಾದ್ಮೇಲೆ ಕರ್ಕೊಂಡು ಓಡಾಡಕ್ಕೆಲ್ಲ ಚೆನ್ನಾಗಿರುತ್ತೆ, ಅವಳು ಖುಷಿ ಪಡ್ತಾಳೆ. Continue on Marine Lines flyover. ಈ ಸ್ಟ್ರೈಟ್ ಹೋದ್ರೆ ಸಮುದ್ರದ ಒಳಗಡೆ ಹೋಗಿ ಬೀಳೋದು. ಸ್ಟ್ರೈಟ್ ಹೋದ್ರೆ ಸಮುದ್ರನೇ ಇರುತ್ತೆ. ಜನ ಎಲ್ಲಿ ಕಾಣಿಸ್ತೈತೆ ಅಲ್ಲೇನಿರ್ಲಿ ಇವರೆಲ್ಲ ಜನ ಲೈಟ್ ಅಂದ್ರೆ ಇಲ್ಲಿ ತನಕ ಚೆನ್ನಾಗಿದೆ. ಸಿನಿಮಾ ಗೋವಾ ವೈಬ್ ಬರ್ತೈತೆ ಕಣೋ. ಜಾಸ್ತಿ ಇದಾರೆ. ಬ್ಯಾಗ್ ಚೆಕಿಂಗ್ ಇದೆ ಅನ್ಸುತ್ತೆ ರೀ ಇಲ್ಲಿ. ಸಾರಿ, ಬ್ಯಾಚುಲರ್ಸ್ಗೆ ಸಪ್ರೇಟು, ಫ್ಯಾಮಿಲಿಗೆ ಸಪ್ರೇಟು ನೋಡಿ. ಲೇಡೀಸ್ ಅಂಡ್ ಅಂದ್ರೆ ಸೇಫ್ಟಿಗೋಸ್ಕರ ಎಲ್ಲ ಹಿಂಗ್ ಕುತ್ಕೊಂಡು ಏನ್ ಮಾಡ್ತಾರೆ. ಚಾಪೆ ತಂದ್ಬಿಟ್ಟಿದ್ದಾರೆ ರೀ. ಇದು ಎಂಡು. ಬಟ್ ಇದೆ ಚಾಪೆಗಳು ಅಂದ್ರೆ ರೆಂಟಿಗೆ ಕೊಡ್ತಾರೆ ಮಾರ್ತಾ ಇರೋದ. ಹಾಸ್ಕೊಂಡ್ ಕೂರಕ್ಕೆ ನೋಡಿ, ಎಲ್ಲ ಹಾಸ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಮ್ಮ ಇವತ್ತೆಲ್ಲ ಮಲಗೋದು ನಾವು, ಎಲ್ಲ ಮಲಗೋದು ಅಮ್ಮ ಇಬ್ರು. ನಾವೆಲ್ಲ ಮಲಗೋದ ಕಣಮ್ಮ. ಇವತ್ತು ಮನೆಗೆ ಹೋಗೋದಿಲ್ಲ. ಇವತ್ತು ನ್ಯೂ ಇಯರ್ ಅಂತ ಹೊರಗೆ ಮಲಗ್ಬೇಕು. ನ್ಯೂ ಇಯರ್ ದಿನ ಮಗಳು ಎಷ್ಟೋ ಚಾಪೆ ಎಲ್ಲ ಹಾಸ್ಕೊಂಡ್ ಮಲ್ಕೊಂಡಿದ್ದಾರೆ ಇಲ್ಲಿ. ಅಲ್ಲ ಈ ತರ ಇರುತ್ತೆ ಅಂದ್ರೆ ನಿಜ ಗೊತ್ತಿರ್ಲಿಲ್ಲ. ಲಾಸ್ಟ್ ಟೈಮ್ ಬಂದಾಗೆಲ್ಲ ಅಲ್ಲಿ ಎಲ್ಲ ಕಟ್ಟೆ ಮೇಲೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ತರ ಹಾಸ್ಕೊಂಡು ಎಲ್ಲ ಮಲ್ಕೊಂಡಿದ್ದಾರೆ ಅಂದಿದ್ರೆ ನಾವು ಒಂದ್ ಚಾಪೆ ತರಬಹುದು. ಎಷ್ಟು ಜನ? 11:53 ಟೈಮು. 12 o'clock ಏನ್ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಏನಾದ್ರು ಮಾಡ್ತಾರೆ ಅದೇನೇನೋ ಫೈರ್ ವರ್ಕ್ ಅಂತಾರಲ್ವ, ಅದನ್ನೇನೋ ಫೈರ್ ವರ್ಕ್. ಮಲ್ಕೊಂಡಿದ್ದಾರೆ. ಅಮ್ಮ ಹ್ಯಾಪಿ ನ್ಯೂ ಇಯರ್ ಆಯ್ತಮ್ಮ. ಇನ್ನೂ ನಿಮಿಷ ಇದೆ ಕಣ. ಇದೇನು ಆಟ ಆಡೋ ಅಂತ ನೀರಂತೂ ಅಲ್ಲ. ಗೊಜ್ಜು ತುಂಬಾ ಗಲೀಜಿರುತ್ತೆ. ಮುಂಬೈ ಹ್ಯಾಪಿ ನ್ಯೂ ಇಯರ್ ಅಮ್ಮ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಮಮ್ಮ ವಿಶ್ ಮಾಡು. ಮಮ್ಮ ಹ್ಯಾಪಿ ನ್ಯೂ ಇಯರ್. ಆಗಿಲ್ಲ ಆಗಿದೆ. ಆಯ್ತಾ? ನೋಡಿ ಆಯ್ತು. ಓ 12. ಹ್ಯಾಪಿ ನ್ಯೂ ಇಯರ್ ಹೇಳಮ್ಮ ಅಮ್ಮಗೆ. ಹ್ಯಾಪಿ ನ್ಯೂ ಇಯರ್ ಮಮ್ಮ. ಚಿನ್ಮ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಅಮ್ಮ. ನೀನು ಪಟಾಕಿ ನೋಡು ಪಟಾಕಿ ನೋಡು. ಅಲ್ಲೆಲ್ಲ ಹೊಡಿತಿದ್ದಾರೆ. ಅಂದ್ರೆ ಸುಮ್ಮನೆ ಬೇರೆ ಕಡೆ ಹೊಡಿಯೋದೆಲ್ಲ ಕಾಣಿಸುತ್ತೆ. ಸ್ಪೆಷಲ್ ಆಗಿ ಏನು ಮೆರಿನ್ ಡ್ರೈವ್ ಅಲ್ಲಿ ಅಂತ ಏನು ಸೆಲೆಬ್ರೇಟ್ ಮಾಡಲ್ಲ. ಬಟ್ ಅಲ್ಲಿ ಕಾಣಿಸುತ್ತೆ ಎಲ್ಲ ಕಡೆ ಸಿಗಿದೆ. ಹ್ಯಾಪಿ ನ್ಯೂ ಇಯರ್ ಆಯ್ತು. ಹ್ಯಾಪಿ ನ್ಯೂ ಇಯರ್ ಆಗಿದೆ. ಹ್ಯಾಪಿ ನ್ಯೂ ಇಯರ್ ಅಮ್ಮ. ಅದು ನಿದ್ದೆ ಬಂದಿದೆ ನ್ಯೂ ಇಯರ್ ಮಾಡೋದು. ಚಿನ್ನಮ್ಮ ನಿದ್ದೆ ಬಂದಿದ್ಯಾ? ನಿದ್ದೆ ಬಂದಿತ್ತಾ? ಪಟಾಕಿ ಹೊಡೆಯಂಗಿಲ್ಲ ಅಂತಿಲ್ಲ. ಇಲ್ಲಿ ಹೊಡಿಯಂಗಿಲ್ಲ ಅಂದ್ರೆ ಜನ ಜಾಸ್ತಿ ಇರ್ತಾರಲ್ಲ. ಅಂದ್ರೆ ಎಲ್ಲ ಮುಂಚೆನೆ ಬಂದಿರ್ತಾರೆ. ಒಂದು 10 ಗಂಟೆ
9 ಗಂಟೆಗೆ ಬಂದಿರ್ತಾರೆ. ಎಲ್ಲ ಬಂದಿದ್ದಾರೆ ಆಲ್ರೆಡಿ, ಎಲ್ಲ ಹೋಗ್ತಾ ಇದ್ದಾರೆ. ಅಮ್ಮ ಎಷ್ಟು ನಿಮಿಷ ಆಯ್ತು? ಅಮ್ಮ ನೀವು ವಿಶ್ ಮಾಡಮ್ಮ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ನಮ್ಮ ಪುಟಾಣಿಗೆ ಕೂದಿಲ್ಲ ಅಂತ ಬೇಜಾರು. ಬರುತ್ತೆ ಸುಮ್ಮನಿಮ್ಮ. ನಾನು ನ್ಯೂ ಇಯರ್ ದಿನ ಕೂಲಿಲ್ಲ ಅಂತ ಬೇಜಾರು. ಕೂಲಿದ್ದ ಸುಮ್ಮಿರ ಗುಂಡೋಲು ಮುದ್ದೋದು ಗುಂಡೋಲು. ಇದೇನು ಚಾರ್ಜ್ ಸೆಂಟರ್ ಎಲ್ಲ ನ್ಯೂ ಇಯರ್ಗೆ ಅಂತ ಇಟ್ಟಿದ್ದಾರೆ. ಎವ್ರಿಡೇ ಇರುತ್ತೆ. ಎವ್ರಿಡೇ ಇರ್ಬೋದು ಅನ್ಸುತ್ತೆ. ಬಂದು ಚಾರ್ಜ್ ತಿನ್ಬೋದು. ಸುಮ್ಮನೆ ಚಾರ್ಜ್ ತಿನ್ಬೋದು. ನಮಗೆ ಗೊತ್ತಿರಲಿಲ್ಲ. ಚಾರ್ಜ್ ಸೆಂಟರ್ ಮುಂದೆ ಎಲ್ಲ ಚಾಪೆ ಹಾಕ್ಸ್ಬಿಟ್ಟಿದ್ದಾರೆ ಕುತ್ಕೊಂಡು ಚಾರ್ಜ್ ತಿನ್ನಕ್ಕೆ ಅಂತ. ಎಷ್ಟು ಜನ ರೋಡ್ ಕ್ರಾಸ್ ಮಾಡ್ತಾ ಇದ್ದಾರೆ. ಇದೊಂದು ಪಾಯಿಂಟಾ? ಇಷ್ಟೇ ಮುಂಬೈ, ಇಲ್ಲಿ ತನಕ ಅಲ್ಲಿ ತನಕ. ಇನ್ನು ಆ ಕಡೆ ಎಲ್ಲ ಸಮುದ್ರ. ಬಾರ್ಡರ್ ಏನಿದೆ ಅಷ್ಟೇ ಮುಂಬೈ. ಈ ಬಾರ್ಡರ್ ಆ ಬಾರ್ಡರ್, ಆ ಕಡೆ ಎಲ್ಲ ಸಮುದ್ರ. ನಾವು ಕೇಕ್ ತಂದಿದ್ರೆ ಇಲ್ಲೇ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಅಂದ್ರೆ ತಂದಿಟ್ಟಿದ್ರು ಕೇಕ್ ಮನೇಲಿತ್ತು. ಪಾಪು ಕೈಲಿ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ತಂದಿದ್ರೆ ಇಲ್ಲೇ ಕಟ್ ಮಾಡ್ಬೋದಿತ್ತಲ್ಲ ಬಂಗಾರ. ಎಲ್ಲಾ ದಿನಾನು ಇದೇ ತರ ಕುತ್ಕೊಂಡು ಚಿಲ್ ಮಾಡ್ತಾರೆ. ಅಲ್ಲಿ ಚಂದಮಾಮ, ಅಲ್ಲಿ 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 ಇದ್ದಾರೆ ಅಲ್ಲಿ ಬೇಲ್ಪುರಿನೋ ಸಿನಿಮಾ ಏನ್ ಮಾಡ್ತಾ ಇದೆಯಾ ಅಲ್ಲಿ? ಇಲ್ಲೋಡು, ಇಲ್ಲೋಡು ಮಗಳು. ಪಾಪ ಟೈಮ್ ಎಷ್ಟು ಅವ್ಳು ಸಿಟ್ಟು ಮಾಡ್ಕೊಳ್ಳೋ ನೋಡಿ. ಹೆಂಗ್ ಸಿಟ್ಟು ಮಾಡ್ಕೊಂತಾಳೆ ಅಂತ. ಯಾಕೋ ಸಿಟ್ಟು ಬಂದೈತೆ. ಸಿಟ್ಟು ನೋಡು. ಅಯ್ಯೋ ಅಯ್ಯೋ ಸಿಟ್ಟು ಅಲ್ಲ, ಸಿಟ್ಟು ಬಂದೈತೆ ಅಂತ ತಕ್ಷಣ ಹಿಂಗ ಮುಖ ಇನ್ನೂ ಕೋಪ ಮಾಡ್ಕೊಂಡಿದ್ದು ನೋಡ್ಬೇಕಿತ್ತು ಅವಳು. ಸಿಟ್ಟು ಮಾತ್ರ ಬರುತ್ತೆ. ಕಣ್ಣು ಬಿಡಿಸ್ತಾಳೆ, ಅಷ್ಟೇ ಸಿಟ್ಟು ಬಂದೈತೆ. ಯಾಕೆ ನಾನು ಇಲ್ಲೆಲ್ಲ ಕರ್ಕೊಂಡ್ ಬಂದಿದ್ದೀರ ನೀವು ಅಂತ. ಮಂಗಂತಿದ್ದೆ ನಾನು ನಿದ್ದೆ ಮಾಡ್ತಾ ಇದ್ದೀನಿ. ನಿದ್ದೆ ಮಾಡೋ ಟೈಮಲ್ಲಿ ನನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ ಇಲ್ಲಿ ಅಂತ. ಕೊಡ್ಬೇಕು ಇವ್ರಿಗೆ ಅಂತ ತಿರುಗಿ ನೋಡ್ತಾ ಇಲ್ಲ ಮಮ್ಮಿ ಕಡೆ. ಅವ್ರ ಮಗಳು ಬಂದಿದ್ರಲ್ಲ ಮನೆಗೆ, ಅವಾಗ್ಲೂ ಹಿಂಗೇನೆ ಅವರು ಹುಡುಗಿನ ಕೂಡ ಇಗ್ನೋರ್ ಮಾಡ್ತಾ ಇದ್ದಾಳೆ ಅಂತ ಅಂತಿದ್ರು. ಅವ್ರು ಎಲ್ಲರನ್ನೂ ಇಗ್ನೋರ್ ಮಾಡೋದೇ ಅದು. ಜಂಬ ಬಂದ್ಬಿಟ್ಟಿದೆ, ನಾನು ಕ್ಯೂಟ್ ಆಗಿದ್ದೀನಿ ಅಂತ. ಜಂಬದ ಮೊಟ್ಟೆ ಕೋಳಿ ಆಗಿದೆ. ದಮ್ಮದ ಮೊಟ್ಟೆ ಕೋಳಿ ಇನ್ನು ಕೋಪ. ನಗುನೇ ಇಲ್ಲ. ಸಿನಿಮಾ ಅಮ್ಮ ಕೇಕ್ ತಂದಿದ್ದೀನಿ ಕಣೋ, ಕೊಡ್ತೀವಿ ಸುಮ್ಮೀರೋ, ನಿಂಗೊಂದು ಪೀಸು ತಿನ್ನುವಂತೆ. ಪುಟ್ಟಣಿಗೆ ಸಿಟ್ಟು ಬಂದೈತೆ. ಮುಟ್ಟಿದ್ರು ಮುಟ್ಟಿಸ್ಕೊಂತಿಲ್ಲ, ತೆಗ್ದಾಕ್ ತೊಳ ಕೈನ. ರೋಡಲ್ಲಿ ಹಂಗೆ ಮಾಡ್ತಾವ. In 500 meters, turn right onto Maulana Shaukat. ಮುಟ್ಟಿದ್ರೆ ಕಿತ್ತಾಕ್ತಾವಳ ಕೈ. ಯಾಕೆ ಇಷ್ಟೊತ್ತಲ್ಲೆಲ್ಲ ಶೋಕಿ ಮಾಡ್ತಿದ್ದಾರೆ? ಮಕ್ಕಳನ್ನ ಬಿಟ್ಟು ಊಟ ಮಾಡಿ ದಿನ ಮಕ್ಕಳಂಗೆ ಏನ್ ಸಿಗ್ತೀವ್ರಿ ಈಗ ಮಾಡಿದ್ಕೆ ಕೋಪ ಬಂದ್ವಿ. ಕೇಕ್ ಕಟ್ ಮಾಡೋಣ, ಹ್ಯಾಪಿ ನ್ಯೂ ಇಯರ್ ಮಾಡೋಣ. ಏನ್ ಕೇಕ್ ತಿಂತಿದ್ಯಾ ಮಗಳು? ಕೇಕ್ ತಿಂತಿದ್ದೀರಾ? ಇವಾಗ ಖುಷಿ ಆಯ್ತು ಅವ್ರಿಗೆ ಕೇಕ್ ಸಿಕ್ತು ಅಂತ. ಕಟ್ ಮಾಡು ಅಂತ ಇತ್ತು ಮುಖ.